ಈಗ ಎಲ್ಲರೂ ಹೇಳುವಂಥದ್ದು ಲೇಡಿ ವಿಲನ್ಗಳನ್ನ ಜಾಸ್ತಿ ಯಾಕೆ ಹೈಲೈಟ್ ಮಾಡುವಂಥದ್ದು ಅಂತ. ಪ್ರತಿಯೊಂದು ಯಾರಲ್ಲಿ ಒಬ್ಬರಲ್ಲ ಒಂದು ಲೇಡಿ ವಿಲನ್ ಯಾಕೆ ಅಂತ. ಮೇಡಮ್ ಲೇಡಿ ವಿಲನ್ ನಾನು ಹೆಂಗೆ ಹೇಳಿ, ಲೇಡಿ ವಿಲನ್ಗಳು ನಮಗೆಲ್ಲ ಗೊತ್ತಾಗ್ತಿರ್ಲಿಲ್ಲ. ಬಟ್ ಈ ಲೇಡೀಸಲ್ಲಿ ವಿಲನ್ಗಳು ಇದ್ದೇ ಇರ್ತಾರೆ ಮೇಡಮ್. ಜೆಂಟ್ಸಲ್ಲೂ ಇರ್ತಾರೆ ಸರ್. ಜೆಂಟ್ಸಲ್ಲಿ ಇರ್ತಾರೆ, ಬಟ್ ಲೇಡೀಸೇ ಜಾಸ್ತಿ ಈ ಸೀರಿಯಲ್ಗಳನ್ನ ಜಾಸ್ತಿ ನೋಡೋದ್ರಿಂದ ಜೆಂಟ್ಸ್ ವಿಲನ್ ಇದ್ರೆ ಜಾಸ್ತಿ ಇಷ್ಟಪಡಲ್ಲ. ಲೇಡಿ ವಿಲನ್ಗಳಿದ್ರೆ ಇದು ಮೊನ್ನೆ ಅವಳು ಪಕ್ಕದ ಮನೆಯವಳು ಹಿಂಗೆ ಹೇಳಲ್ಲೋ, ಅವಳಿದ್ಲು ಹಿಂಗೆ ಅಂದರೆ ಎಲ್ಲೋ ಒಂದು ಕಡೆ ಅವ್ರ ಬಂದು ಹೋಗ್ತಿರುತ್ತೆ, ಎಲ್ಲವರು ಇನ್ಸಿಡೆಂಟ್ಗಳು ಏನು ನಡೆದಿರೋದು ಅಂತ ಹಿಂಗೆ ಬಂದು ಹೋಗ್ತಿರುತ್ತೆ. ಬಟ್ ಸೀರಿಯಲ್ ಅಲ್ಲಿ ಇರುವಷ್ಟು ಜೋರಾಗಿ ಇಲ್ಲಿ ವಿಲನ್ಗಳಿರಲ್ಲ. ಬಟ್ ಇರುತ್ತೆ. ಫ್ಯಾಮಿಲಿ ಅಂದಮೇಲೆ ಒಂದು ಚಹಾ ಮಾಡಿದ್ರೆ ಉಪ್ಪು ಹಾಕೋದು, ಅಥವಾ ಸಾಂಬಾರು ಮಾಡಿದ್ರೆ ಅದಕ್ಕೆ ಸಕ್ಕರೆ ಹಾಕೋದು, ಏನೋ ಮಾಡೋ ಥರ ಕಿತಾಪತಿಗಳು ಪ್ರತಿಯೊಂದು ಸಂಸಾರದಲ್ಲೂ ಇದ್ದೇ ಇದೆ ಮೇಡಮ್. ಒಂದು ಗಾದೆನೇ ಇದೆ, ಏನು ಹೆಣ್ಣು ಹೊನ್ನು ಮಣ್ಣು ಈ ಮೂರು ಭಾರಿ ಡೇಂಜರು ಅಂತ. ವಿಲನ್ನು ಅವರೇ, ಕಾಪಾಡೋರು ಅವರೇ, ಎಲ್ಲದೂ ಅವರೇ. ಹಾಗಾಗಿ ಸಮಥಿಂಗ್ ಇದ್ದೇ ಇರುತ್ತೆ ಅಂತ. ಅದಕ್ಕೂ ಆಮೇಲೆ ಹೆಣ್ಮಕ್ಳೇ ಜಾಸ್ತಿ ನೋಡೋದ್ರಿಂದ ಹೆಣ್ಮಕ್ಳಿಗೆ ಇಷ್ಟ ಆಗ್ತಾಯಿದೆ ಅದು. ಈಗ ಗಂಡು ಮಕ್ಕಳು ಎಷ್ಟೇ ವಿಲನ್ ಮಾಡಿದ್ರೂ ಹೆಣ್ಣು, ಆಮೇಲೆ ಒಂದು ಸೀರಿಯಲಲ್ಲಿ ನಾವು ಪಾಲನೆ ಮಾಡ್ತಿದ್ವಿ, ಹೆಣ್ಮಕ್ಳಿಗೆ ಕೈ ಎತ್ತಿ ಹೊಡೆಯೋದು ಅವೆಲ್ಲ ಅಂದರೆ ಅದನ್ನೆಲ್ಲ ಅವಾಯ್ಡ್ ಮಾಡ್ತೀವಿ ನಾವು ಸೀರಿಯಲ್ಗಳಲ್ಲಿ. ಯಾಕಂದರೆ ಅದು ಸಮಾಜಕ್ಕೆ ತೋರಿಸ್ತಾ ಇದ್ವಿ. ಯಾಕಂದರೆ ಆ ಕಾಲದಿಂದಲೂ ಹೆಣ್ಣು ದೌರ್ಜನ್ಯಕ್ಕೆ ಒಳಗಾಗ್ದವಳು. ಇವತ್ತೇನು ಮಾಡ್ತೀವಿ, ಹೆಣ್ಣು ಹತ್ರ ಹೊಡಿಸ್ತೀವಿ ನಾವು. ಅರ್ಥ ಆಯ್ತಾ? ಯಾವುದೇ ಸೀರಿಯಲ್ ನೋಡಬೇಕು, ಹೆಣ್ಣು ಒಬ್ಬ ವಿಲನ್ನಿಗೆ ಹೊಡೆದಾಗ ಖುಷಿ ಎಷ್ಟು ಪಡ್ತಾರೆ ಅಂದರೆ ತುಂಬ ಖುಷಿ ಪಡ್ತಾರೆ. ಅದು ಇವತ್ತಿನ ಬೆಳವಣಿಗೆ. ಬಟ್ ಅದು ಆ್ಯಕ್ಚುಲಿ ಕೆಲವೊಂದು ಲಾಜಿಕ್ ಇರಲ್ಲ ಸರ್. ಅಂದರೆ ಒಂದು ಹೀರೋಯಿನ್ನು 20-30 ಜನ ಹುಡುಗರು ಬಂದರೂ ಯಾವ ರೇಂಜಿಗೆ ಫೈಟ್ ಮಾಡ್ತಾಳೆ ಅಂದರೆ ಮೇಡಮ್ ಅದು ಎಂಟರ್ಟೈನ್ಮೆಂಟ್ ಅಂತ ಅಂದ್ಕೋಬೇಕಷ್ಟೇ. ಈ ಸೀರಿಯಲ್ಗಳಲ್ಲಿ ಲಾಜಿಕ್ಕನ್ನು ಬಿಟ್ಬಿಡ್ಬೇಕು ಅನ್ನೋದು ನಂದು. ಜಸ್ಟ್ ಫಾರ್ ಫನ್ ಅಂತ ತಗೋಬೇಕು. ಒಂದು ಮಾರಲಿಗೋಸ್ಕರ ನೋಡಬೇಕು, ಒಂದು ಎಂಟರ್ಟೈನಿಗೋಸ್ಕರ ನೋಡಬೇಕು ಅಂತ. ಫುಲ್ ಲಾಜಿಕ್ ಹೇಳಕ್ಕೆ ಹೋದರೆ ನಾವು ಕಥೆನೇ ಮಾಡೋಕ್ಕಾಗಲ್ಲ ಮೇಡಮ್. ಲಾಜಿಕ್ಕಲ್ಲಿ ಕಥೆನೇ ಮಾಡೋಕ್ಕಾಗಲ್ಲ. ಆಮೇಲೆ ಅದು ಆಮೇಲೆ ಅಷ್ಟೊಂದು ನಾವು ನೈಜತೆಯನ್ನು ಅಷ್ಟು ನೀಟಾಗಿ ಹೇಳೋಕ್ಕೂ ಆಗಲ್ಲ, ಕಷ್ಟ ಆಗುತ್ತೆ ಈ ಕ್ಯಾಮ್ರಾದಲ್ಲಿ ಆಮೇಲೆ ಇದರಲ್ಲೆಲ್ಲ ಹೇಳುವಾಗ.